ಮಾರಿಷಿಯಸಲ್ಲಿ ಮಾತ್ರ ಕಾಣೋಕ್ಕೆ ಸಿಗುವಂಥ ಟ್ರೀಗಳಿವು. ನನಗಾಗಲ್ಲ ಗುರು ಇದನ್ನೆಲ್ಲ ಮಾಡೋಕ್ಕೆ. ಮಾರಿಷಿಯಸಲ್ಲಿ ಆರ್ಮಿ ಇರೋದಿಲ್ಲ. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಬಿಂದಾಸ್ ಆಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ನೀವು ಯಾವಾಗಲೂ ಹಾಗೆ ಬಿಂದಾಸ್ ಆಗೇ ಇರಿ. ನಾನಿವತ್ತು ನಿಮ್ಮನ್ನು ಒಂದು ವೆಲ್ನೆಸ್ ಪಾರ್ಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಪಾರ್ಕ್ ನೇಮು ಸ್ವರ್ಣಾಕ್ ವೆಲ್ನೆಸ್ ಪಾರ್ಕ್ ಅಂತ. ಕೋಟ್ರಬಾನ್ ಅನ್ನೋ ಒಂದು ಪ್ಲೇಸಲ್ಲಿದೆ. ಆ ಕೋಟ್ರಬಾನ್ ಸೆಂಟರ್ ಆಫ್ ದ ಮಾರಿಷಿಯಸ್ ಅಂತ ಹೇಳ್ಬೋದು. ಸೊ ಅಲ್ಲಿರುವಂಥ ಸ್ವರ್ಣಾಕ್ ವೆಲ್ನೆಸ್ ಪಾರ್ಕ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲು ಈ ಪಾರ್ಕ್ನ ಪೊಲೀಸ್ ಟ್ರೈನಿಂಗ್ಗೆ ಅಂತ ಬಳಸ್ತಾ ಇದ್ರು, ಶೂಟಿಂಗ್ ಟ್ರೈನಿಂಗ್ ಕೊಡಲಿಕ್ಕೆ ಅಂತ ಬಳಸ್ತಾ ಇದ್ರು. ಸೊ ಇವಾಗ ಸದ್ಯಕ್ಕೆ ಎಲ್ಲರೂ ಹೋಗ್ಬೋದು, ಜಾಗಿಂಗು, ಜಿಮ್ಗೆ ಯೂಸ್ ಮಾಡ್ತಾರೆ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಹೇಗಿರುತ್ತೆ ತೋರಿಸ್ತೀನಿ, ಬನ್ನಿ ಹೋಗೋಣ. ನಿಮಗೆ ಹೇಳಿರ್ತೀನಿ ಮುಂಚೆ ವೀಡಿಯೋಸಲ್ಲಿ ನಾನಿರೋದು ತೊಂಬುಬೆ ಅನ್ನೋ ಪ್ಲೇಸಲ್ಲಿ ಅಂತ. ಸೊ ತೊಂಬುಬೆಯಿಂದ ಕೋಟ್ರಬಾನ್ 20 ಕಿಲೋಮೀಟರ್ಸ್ ಆಗುತ್ತೆ. ಸೊ ಆಲ್ಮೋಸ್ಟ್ 30 ಮಿನಿಟ್ಸ್ ಜರ್ನಿ ಅಂತ ಹೇಳ್ಬೋದು. ಸೊ ಹಾಗೆ ಈವ್ನಿಂಗ್ ಒಂದು ವಿಸಿಟ್ ಕೊಡೋಣ ಅಂತ ಹೊರಟಿದ್ದೀವಿ. ಸುಮ್ಮನೆ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಜೊತೆಯಲ್ಲಿ. ನೋಡಿ, ಇಲ್ಲಿ ಜನಗಳಿಗೆ ಈ ಟ್ರಾಫಿಕ್ಗೆ ತುಂಬ ಅಂತ, ಅಯ್ಯೋ ತುಂಬ ಟ್ರಾಫಿಕ್ಕು ಅಂತ ಹೇಳ್ತಾರೆ. ಇವ್ರುಗಳ್ನೇನಾದರೂ ತೊಗೊಂಬಂದು ನಮ್ಮ ಬೆಂಗಳೂರಿಗೆ ಬಿಟ್ಬಿಟ್ರೆ ಆ ಟ್ರಾಫಿಕ್ ನೋಡೇ ಸುಸ್ತಾಗಿ ಹೋಗ್ಬಿಡ್ತಾರೆ ಅಂದ್ಕೊತೀನಿ. ಬಂದ್ವಿ ಸ್ವರ್ಣಾಕ್ ವೆಲ್ನೆಸ್ ಪಾರ್ಕ್ಗೆ. ಒಳಗೆ ಹೋಗೋಣ. ಈ ಪಾರ್ಕಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ಗಳಿವೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಗಾರ್ಡ್ ಪೋಸ್ಟ್, ಟಾಯ್ಲೆಟ್, ಫುಟ್ಬಾಲ್ ಗ್ರೌಂಡ್, ಔಟ್ಡೋರ್, ಮೇ ಬಿ ಔಟ್ಡೋರ್ ಗೇಮ್ಸ್ ಎಲ್ಲ ಇರುತ್ತೆ ಅನ್ಕೊತೀನಿ, ಯೋಗ ಕಾರ್ನರ್, ರಾಕ್ ಗಾರ್ಡನ್, ಗಾರ್ಡನ್ ಆಫ್ ಎಂಡಮಿಕ್ ಪ್ಲ್ಯಾಂಟ್ಸ್, ಫುಟ್ಬಾಲ್ ಗ್ರೌಂಡ್, ಇಷ್ಟೆಲ್ಲ ಇದೆ. ನೋಡೋಣ. ಇಲ್ಲಿ ಅಪಾರ್ಟ್ಮೆಂಟ್ಸ್ಗಳ ಮಧ್ಯೆ ಈ ಪಾರ್ಕ್ನ ಮಾಡಿದ್ದಾರೆ. ಸೊ ಇಲ್ಲಿ ಜನ ಎಲ್ಲ ಬಂದುಬಿಟ್ಟು ವಾಕ್ ಮಾಡೋದು, ಜಾಗಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು ಎಲ್ಲ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನಾವು ಅಪಾರ್ಟ್ಮೆಂಟ್ಸ್ಗಳನ್ನ. ಸುತ್ತ ಆಲ್ಮೋಸ್ಟ್ ಅಪಾರ್ಟ್ಮೆಂಟ್ಗಳೇ ಕವರ್ ಆಗಿದೆ. ಈ ಕಡೆನೂ ಇದೆ, ಈ ಕಡೆನೂ ಇದೆ, ಎಲ್ಲ ಕಡೆ ಸುತ್ತ ಅಪಾರ್ಟ್ಮೆಂಟ್ಗಳೇ ಕಾಣಿಸ್ತಿದೆ. ಇಲ್ಲೇನು ವಿಶೇಷ ಅಂದರೆ ಈ ಅಪಾರ್ಟ್ಮೆಂಟ್ಗಳು ತುಂಬ ಕಾಸ್ಟ್ಲಿ ಅಂತೆ. ಮತ್ತು ಇಲ್ಲಿ ಮಾರಿಷಿಯಸ್ನ ರಿಚ್ ಪೀಪಲ್ ಮಾತ್ರ ಈ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಾರಂತೆ. ನೋಡೋದಕ್ಕೂ ಏನು ಸ್ಟ್ಯಾಂಡರ್ಡಾಗಿ ಕಾಣಿಸ್ತಿದೆ ಅಲ್ಲ, ಪಾರ್ಕ್ ಹತ್ರ ಅಪಾರ್ಟ್ಮೆಂಟ್ಸು, ಏನು ಮಸ್ತ್. ಇದು ಜಾಗಿಂಗ್ ಮತ್ತು ವಾಕಿಂಗ್ ಮಾಡಲಿಕ್ಕೆ ಅಂತ ಮಾಡಿರೋ ಅಂಥ ಟ್ರ್ಯಾಕ್. ಸೊ ಈ ಪಾರ್ಕ್ದು ಟೈಮಿಂಗ್ಸ್ ಏನಂದರೆ ಮಾರ್ನಿಂಗ್ 5 to 8 ಓಪನ್ ಇರುತ್ತೆ, ಮತ್ತು ಈವ್ನಿಂಗ್ 4 to 7:30ವರೆಗೂ ಓಪನ್ ಇರುತ್ತೆ. 7:30 ಕ್ಲೋಸ್ ಮಾಡಿಬಿಡ್ತಾರೆ. ಎಂಟ್ರಿ ಫೀ ಏನೂ ಇರೋದಿಲ್ಲ, ಫ್ರೀ. ನಾವಿಲ್ಲಿ ನೋಡ್ಬೋದು ಫ್ಯಾಮಿಲಿ ಕಾರ್ನರ್ ಅಂತ ಇದೆ. ಇಲ್ಲಿ ಫ್ಯಾಮಿಲಿಗೋಸ್ಕರ ಅಂತ ಸಪ್ರೇಟಾಗಿ ಮಾಡಿರೋ ಅಂಥ ಪ್ಲೇಸ್ ಇದು. ಆ್ಯಕ್ಚುಲಿ ಇಲ್ಲಿ ಫುಟ್ಬಾಲ್ ಎಲ್ಲ ಆಡೋ ಆಗಿಲ್ಲ. ನಮ್ಮ ಜನ ಗೊತ್ತಲ್ಲ, ಯಾರು ರೂಲ್ಸ್ ಫಾಲೋ ಮಾಡೋದಿಲ್ಲ. ಇಲ್ಲೂ ಅಷ್ಟೇ, ಯಾರು ರೂಲ್ಸ್ ಫಾಲೋ ಮಾಡೋದಿಲ್ಲ. ನಮ್ಮಲ್ಲಿಗೆ ಕ್ರಿಕೆಟ್ ಕ್ರೇಜು, ಹಾಗೆ ಇಲ್ಲಿ ಫುಟ್ಬಾಲ್ ಕ್ರೇಜು. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಫುಟ್ಬಾಲ್ ಅಂತಿರ್ತಾರೆ. ಸೊ ಈ ಕಂಟ್ರಿನಲ್ಲಿ, ಮಾರಿಷಿಯಸಲ್ಲಿ, ನಮ್ಮ ಇಂಡಿಯಾದ ಮತ್ತು ಬೆಂಗಳೂರಿನ ಸುನಿಲ್ ಚಟ್ರಿ ಅವ್ರಿಗೆ ತುಂಬಾ ಫ್ಯಾನ್ಸ್ ಇದ್ದಾರೆ. ಹೆಮ್ಮೆ ಅನಿಸುತ್ತೆ. ಸೊ ಇಲ್ಲಿ ನನ್ನ ಬ್ಯಾಕ್ ಸೈಡ್ ಕಾಣಿಸ್ತಿರೋದು ಗಾರ್ಡ್ ಪೋಸ್ಟ್ ಅಂತ, ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಇಲ್ಲಿರೋವಂಥ ಜಾಗ ಇದು. ಇಲ್ಲಿ ನೋಡಿ, ಫುಟ್ಬಾಲ್ ನಾಟ್ ಅಲೋಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಫುಟ್ಬಾಲ್ ಆಡೋ ಆಗಿಲ್ಲ. ಈ ಮಿಡ್ಲಲ್ಲಿ ನಾಟ್ನ ಸ್ಕ್ರ್ಯಾಚ್ ಮಾಡಿಬಿಟ್ಟು ಫುಟ್ಬಾಲ್ ಅಲೋಡ್ ಮಾಡಿಕೊಂಡು ಫುಟ್ಬಾಲ್ ಆಡ್ತಿದ್ದಾರೆ. ಏನು ಬ್ರಿಲಿಯಂಟ್ ಅಲ್ಲ ನಮ್ಮ ಜನಗಳು. ಎಲ್ಲೋದ್ರೂ ಸಿಗ್ತಾರಪ್ಪ ನಮ್ಮ ಬ್ರಿಲಿಯಂಟ್ ಜನಗಳು. ಫುಟ್ಬಾಲ್ ಅಲೋಡ್ ನಾವು. ಸೊ ಇಲ್ಲಿ ನನ್ನ ಬ್ಯಾಕಲ್ಲಿ ಕಾಣಿಸ್ತಿರೋ ಟ್ರೀಗಳೆಲ್ಲ ಎಂಡಮಿಕ್ ಪ್ಲ್ಯಾಂಟ್ಸ್ಗಳು, ಎಂಡಮಿಕ್ ಟ್ರೀಸ್ಗಳು. ಮಾರಿಷಿಯಸಲ್ಲಿ ಮಾತ್ರ ಕಾಣೋಕ್ಕೆ ಸಿಗುವಂಥ ಟ್ರೀಗಳಿವು. ಸೀಮಿತ ಭೂಪ್ರದೇಶ ಮತ್ತು ವಾತಾವರಣಕ್ಕೆ ಹೊಂದ್ಕೊಂಡು ಬೆಳೆಯುವಂಥ ಪ್ಲ್ಯಾಂಟ್ಸ್ಗಳಿವು. ಈ ಎಂಡಮಿಕ್ ಪ್ಲ್ಯಾಂಟ್ಸ್ಗಳು ಮಾರಿಷಿಯಸಲ್ಲಿ 200ಗಿಂತ ಜಾಸ್ತಿ ಸ್ಪೀಸೀಸ್ ಇದೆಯಂತೆ. ಸೊ ಇಂಥ ಸ್ಪೀಸೀಸ್ನ ನಾವು ತುಂಬಾ ಸೇಫಾಗಿ ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂದ್ಕೊತೀನಿ.
ಸೊ ಅಂಥ ಒಂದು ಕೆಲಸ ಇಲ್ಲಿ ನಡೀತಾ ಇದೆ. ಸೊ ಇದು ತುಂಬ ಸ್ಟ್ರಾಂಗ್ ಇರುತ್ತೆ ಅಂದ್ಬಿಟ್ಟು ಶಿಪ್ನ ಮಾಡಲಿಕ್ಕೋಸ್ಕರ ಯೂಸ್ ಮಾಡುವಂಥ ಟ್ರೀ ಇದು. ಡಚ್ ಪೀಪಲ್ ಬಂದಾಗ ಇದೇ ಟ್ರೀನ ಯೂಸ್ ಮಾಡಿಕೊಂಡು ಇಲ್ಲಿ ಶಿಪ್ನ ಮಾಡ್ಕೊತಾ ಇದ್ರಂತೆ. ಬ್ಲ್ಯಾಕ್ ಎಬೆನ್ ಅಂತ ಟ್ರೀ ನೇಮು. ಈ ಪ್ಲ್ಯಾಂಟ್ಸ್ಗಳೆಲ್ಲ ಮಾರಿಷಿಯಸಲ್ಲಿ ಮಾತ್ರ ಕಾಣಕ್ಕೆ ಸಿಗೋ ಅಂಥ ಪ್ಲ್ಯಾಂಟ್ಸ್ಗಳು. ಎಲ್ಲ ಪ್ಲ್ಯಾಂಟ್ಸ್ದು ನೇಮ್ ನನಗೆ ಗೊತ್ತಿಲ್ಲ, ಇಲ್ಲಿ ಹಾಕಿನೂ ಇಲ್ಲ. ಕೆಲವೊಂದು ಪ್ಲ್ಯಾಂಟ್ಗಳನ್ನ ನೇಮ್ ಹಾಕಿದ್ದಾರೆ. ಈ ಫುಟ್ಬಾಲ್ ಗ್ರೌಂಡ್ ಬ್ಯಾಕ್ ಸೈಡ್ ಒಂದು ಪುಟ್ಟ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದು ಕ್ಯಾಂಡೋಸ್ ಇಲ್ಲಂತೆ. ಸೊ ಅಲ್ಲಿ ಇವಾಗ ಟ್ರೆಕ್ಕಿಂಗ್ ಹೋಗ್ತೀನಿ ನಾನು. ಬಟ್ ಈ ವಿಡಿಯೋನಲ್ಲಿ ನಾನು ಅದನ್ನು ತೋರಿಸೋದಿಲ್ಲ, ಅದನ್ನು ಸಪ್ರೇಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನೀವೆಲ್ಲ ನೋಡಿ ಅದನ್ನು. ಒಂದು ಸ್ಮಾಲ್ ಟ್ರೆಕ್ ಮಾಡಿಬಿಡೋಣ. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ, ಸುತ್ತ ಬೆಟ್ಟ ಮರಗಳು. ಸೊ ಇದು ಆ್ಯಕ್ಚುಲಿ ಫುಟ್ಬಾಲ್ ಗ್ರೌಂಡು. ಇಲ್ಲಷ್ಟೇ ಫುಟ್ಬಾಲ್ ಆಡಲಿಕ್ಕೆ ಅಂತ ಮಾಡಿರೋ ಅಂಥ ಗ್ರೌಂಡ್ ಇದು. ಬಟ್ ಜನ ಅಲ್ಲೆಲ್ಲ ಫುಟ್ಬಾಲ್ ಆಡ್ತಿದ್ದಾರೆ. ಇಲ್ಲಿ ಪಿರಂಗಿಗಳನ್ನ ನೋಡ್ಬೋದು. ಈ ಕೆನಾನ್ಗಳನ್ನ ಫ್ರೆಂಚ್ ಕಾಲನೈಸೇಷನ್ ಟೈಮಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚ್ ನಡುವೆ ಯುದ್ಧ ನಡೀತಾ ಇತ್ತಲ್ಲ, ಆ ಸಮಯದಲ್ಲಿ ಈ ಕೆನಾನ್ಗಳನ್ನ ಯೂಸ್ ಮಾಡ್ತಾಯಿದ್ರು. ಸೊ ಅದ್ರ ನೆನಪಿಗೋಸ್ಕರ ಈ ಮಾರಿಷಿಯಸಲ್ಲಿ ಹಂಗೆ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದಾರೆ. ಇದೊಂದೇ ಅಲ್ಲ, ತುಂಬ ಜಾಗದಲ್ಲಿ ಈ ಥರ ನೋಡ್ಬೋದು ನಾವು. ತುಂಬಾ ಇಂಪ್ರೂವ್ ಮಾಡುತ್ತೆ. ತುಂಬ ಒಳ್ಳೆ ಮೆಡಿಸಿನ್ ಪವರ್ ಇರುವಂಥ ಪ್ಲ್ಯಾಂಟ್ ಇದು ಬ್ರಾಹ್ಮಿ. ಈ ಪ್ಲ್ಯಾಂಟ್ ಬಗ್ಗೆ ಮಾರಿಷಿಯನ್ಸ್ಗೆ ಏನಂದರೆ ಏನೂ ಗೊತ್ತಿಲ್ಲ. ಏನೋ ಎಲ್ಲ ಕಡೆ ವೇಸ್ಟಾಗಿ ಬೆಳೆಯುತ್ತಲ್ಲ, ಅದೇ ಥರ ಒಂದು ಪ್ಲ್ಯಾಂಟ್ ಇದೂ ಅನ್ನೋ ಥರ ಅಂದ್ಕೊಂಡಿದ್ದಾರೆ. ಯೋಗ ಮಾಡಲಿಕ್ಕೋಸ್ಕರ ಯೂಸ್ ಮಾಡೋ ಅಂಥ ಜಾಗ ಯೋಗ ಕಾರ್ನರ್. ಮಾರಿಷಿಯಸಲ್ಲಿ ಆರ್ಮಿ ಇಲ್ಲ, ಈ ಸ್ಪೆಷಲ್ ಮೊಬೈಲ್ ಫೋರ್ಸೇ ಆರ್ಮಿ ಥರ ಆ್ಯಕ್ಟ್ ಮಾಡುತ್ತೆ ಇಲ್ಲಿ. ಈ ಪಾರ್ಕು ಫುಲ್ ಸರೌಂಡಿಂಗು 2 ಕಿಲೋಮೀಟರ್ಸ್ ಲೆಂತಲ್ಲಿದೆ. ಸೊ ನಾವಿವಾಗ 1400 ಮೀಟರ್ನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು 600 ಮೀಟರ್ಸ್ನ ಕಂಪ್ಲೀಟ್ ಮಾಡಬೇಕು. ಸೊ ಬನ್ನಿ ಮುಗಿಸೋಣ. ಜಿಮ್ನಾಸ್ಟಿಕ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಾಟ್ ಬ್ಯಾಡ್ ಅಲ್ಲ. ಸೊ ಇಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಎಲ್ಲ ಬಂದುಬಿಟ್ಟು ಜಿಮ್ ಮಾಡ್ತಾರೆ. ಸೊ ನಾವೇ ಹಾಕ್ಬಿಡೋದು, ಫ್ರೀಯಾಗಿ ಸಿಗ್ತದೆ, ಮಾಡೋಣ. ನನಗಾಗಲ್ಲ ಗುರು ಇದನ್ನೆಲ್ಲ ಮಾಡೋಕ್ಕೆ. ಒಂದಿನ ಕೂಡ ಜಿಮ್ಮಿಗೆ ಹೋಗಿಲ್ಲ. ಟ್ರೆಕ್ಕಿಂಗ್ ಮಾಡು ಅಂದರೆ ಮಾಡ್ತೀನಿ, ಇವೆಲ್ಲ ನನಗೆ ಗೊತ್ತಿಲ್ಲ. ಚೆನ್ನಾಗಿದೆ, ಆಟ ಆಡ್ಕೊಂಡು ಎಕ್ಸಸೈಸ್ ಎಲ್ಲ ನನಗಿದೆ. ಒಂದು ಚೆನ್ನಾಗಿ ಗೊತ್ತಿದೆ ನನಗೆ. ಬೇಡ ಜಾಸ್ತಿ ಮಾಡಿಬಿಟ್ಟು ನಾಳೆ ಲೆಗ್ ಪೈನು ಬಾಡಿ ಪೈನು ಅಂದ್ಕೊಂಡು ಡ್ಯೂಟಿಗೆ ಹೋಗ್ಬೇಕು, ಕುತ್ಕೋಬೇಕಾಗುತ್ತೆ. ಫ್ರೀಯಾಗಿ ಸಿಕ್ಕಿದ್ರೆ ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು. ಸಾಕು, ನಿಮಗೆ ತೋರಿಸ್ತೀನಿ ಅಷ್ಟೇ ಏನೇನಿದೆ ಅಂತ. ನನಗೆ ಗೊತ್ತಿಲ್ಲ ಗುರು. ತಪ್ಪಾಗಿ ಏನಾದರೂ ಮಾಡ್ತಾಯಿದ್ರೆ ಆಡ್ಕೋಬೇಡಿ. ಇದು ಈಸಿ, ಇದನ್ನು ಮಾಡಿದ್ರೆ ಮಾಡ್ತೀನಿ ಇಷ್ಟೇ.
ಬರುತ್ತೆ. ನನಗಿಂತ ಈ ಮಗುನೇ ವಾಸಿ ಅನಿಸುತ್ತೆ ಅಲ್ಲ. meters ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು EWF ಅಂತ ಇದೆ, ಎಂಪ್ಲಾಯಿ ವೆಲ್ಫೇರ್ ಫಂಡ್. ಈ ಆರ್ಗನೈಸೇಷನ್ನು ಕಡಿಮೆ ಬಡ್ಡಿ ದರದಲ್ಲಿ ಎಜುಕೇಷನ್ ಲೋನ್ ಆಮೇಲೆ ಹೆಲ್ತ್ ಲೋನ್ನ ಕೊಡ್ತಾರಂತೆ. Kilometers successfully completed. Finish here 2000 meters. So ನಾನು ಅವಾಗಲೇ ಹೇಳಿದೆ ಅಲ್ಲ, ಎಜುಕೇಷನ್ ಲೋನ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಎಜುಕೇಷನ್ ಲೋನ್, ಹೆಲ್ತ್ ಲೋನ್ ಎಲ್ಲ ಪ್ರೊವೈಡ್ ಮಾಡ್ತಾರಂತೆ ಈ ಆರ್ಗನೈಸೇಷನ್ ಅವರು. ತೋರಿಸಿದ್ದೀನಿ ಸೋನಾಕ್ ವೆಲ್ನೆಸ್ ಪಾರ್ಕ್ ಹೇಗಿದೆ ಅಂತ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಲವ್ ಯು ಆಲ್.